ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕಸಭಾ ರಣಕಣದಲ್ಲಿ ರಾಷ್ಟ್ರೀಯ ಪಕ್ಷಗಳ ನಡುವಿನ ಪ್ರಣಾಳಿಕೆ ಫೈಟ್ ತಾರಕಕ್ಕೇರಿದ್ದು ಇದೀಗ ಪ್ರಧಾನಮಂತ್ರಿ ಮೋದಿ ಅವರ ಭೇಟಿಗೆ ಸಮಯ ಕೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪತ್ರ ಬರೆದಿದ್ದಾರೆ. ಸುಮಾರು 2 ಪುಟಗಳ ಪತ್ರ ಬರೆದಿರುವ ಖರ್ಗೆ, ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ನೀವು ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದೀರಿ, ಕಾಂಗ್ರೆಸ್ ಗ್ಯಾರಂಟಿಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಿ, ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನಿಮ್ಮ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ನಿಮಗೆ ತಿಳಿಸಿ ಹೇಳ್ತೇನೆ ಅಂತ ಪತ್ರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಸರ್, ಅದು ಗೊತ್ತಿದ್ದು ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಂದು ರೀತಿ ರಾಜಕೀಯ ಟಕ್ಕರ್ ಇದು ಅಂತ. ರಾಜಕೀಯ ಟಕ್ಕರೇ ಸಹಜವಾಗಿ, ಆದರೆ ಭಾಳ ಮುಖ್ಯವಾಗಿ ಅವರು ತಿಳಿಸಿ ಹೇಳಬೇಕಾಗಿರೋದು ಬಿಜೆಪಿಗಲ್ಲವ. ಈ ಪ್ರಣಾಳಿಕೆಯಲ್ಲಿ ಏನಿದೆ ಅನ್ನೋದು ಮುಟ್ಟಬೇಕಾಗಿರೋದು ಬಿಜೆಪಿಗ, ನರೇಂದ್ರ ಮೋದಿ ಅವ್ರಿಗ. ಅವ್ರ ವಾಗ್ದಾಳಿಯನ್ನು, ಪೊಲಿಟಿಕಲ್ ವಾಗ್ದಾಳಿಯನ್ನು ಅದು ಎಷ್ಟರ ಮಟ್ಟಿಗೆ ಪೊಲಿಟಿಕಲಿ ಕರೆಕ್ಟೋ ಅಲ್ವೋ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಹೌದು, ಆಯಿತಾ. ನಿಮಗೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಈಗ 4% ಬಗ್ಗೆನೇ ಬಂದಿದೆ. ದೇವರಾಜ ಅರಸ್ ಕಾಲದಿಂದ ಕೂಡ ಅಷ್ಟೇ ರಿಲಿಜಿಯಸ್ ಮೈನಾರಿಟಿ ಅಂತ ಪರಿಗಣಿಸಿಲ್ಲ. ಆಯಿತಾ. 1947, 50, 60s ಇಂದನೂ ಅಷ್ಟೇ ಅಲ್ಲಿ OBC ಅಂತಾನೆ ಹಲವು ಸಂದರ್ಭಗಳಲ್ಲಿ ಪರಿಗಣಿಸಿರುವ ಉದಾಹರಣೆಗಳಿದ್ದಾವೆ. ಹೌದು, ಆಯಿತಾ. ಅದಕ್ಕೆ ತುಂಬ ಹೇಳ್ಬೋದು ನಿಮಗೆ. ಆಯ್ತಾ. ಪ್ರಧಾನಮಂತ್ರಿಗಳು ಅದನ್ನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೋ, ತಪ್ಪಾಗಿ ಅರ್ಥೈಸ್ಕೊಂಡಿಲ್ವೋ, ಅಥವಾ ಅದನ್ನ ಪೊಲಿಟಿಕಲಿ ಕರೆಕ್ಟಾಗಿ ಮಾತಾಡ್ತಾ ಇದ್ದಾರೋ, ಕರೆಕ್ಟಾಗಿ ಮಾತಾಡಿಲ್ವೋ, ಅದನ್ನ ಬಿಜೆಪಿಗೆ ಅಥವಾ ಪ್ರಧಾನಮಂತ್ರಿಗಳಿಗೆ ತಿಳಿಸಿ ಹೇಳುವಂತ ಅವಶ್ಯಕತೆ ಕಾಂಗ್ರೆಸ್ಗಿಲ್ಲ ರೀ. ವೋಟ್ ಹಾಕೋರ್ಗೆ ಹೇಳ್ಬೇಕ್ರಿ ಅದನ್ನ. ಆಮೇಲೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಅವರು ಒಂದು ಪತ್ರ ಬರೆದುಬಿಟ್ಟು ಸಿದ್ದರಾಮಯ್ಯನವರ ವಿರುದ್ಧ ಒಂದಿಷ್ಟು ಕೆಂಡ ಕರೀತಾರೆ. ಆಯ್ತಾ. ಸಿ, ರಿಯಾಲಿಟಿ ಇನ್ಫ್ಯಾಕ್ಟ್ ಇಸ್ ಸಪರೇಟ್. ಆಯ್ತಾ. ಅವರು ಕೆಂಡ ಕಾರಿದ್ದಾರೆ. ಇನ್ಫ್ಯಾಕ್ಟ್ ಅದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇದೆ ಇವಾಗ. ಅವರು ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ವೀರಪ್ಪ ಮೊಯ್ಲಿ ಅವರು ತಂದ್ರು, ಇನ್ನೊಬ್ರು ಯಾರೋ ಅದನ್ನು ಬಳಸ್ಕೊಂಡ್ರು. ಆಮೇಲೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ತರದಲ್ಲಿತ್ತು. OBC ಕ್ಯಾಟಗರಿಗೆ ಇತ್ತು. ಈ ಥರದ್ದೂ ಒಂದಿದೆ ನರೇಟಿವ್, ಈ ಥರದ್ದು ಇದೆ. ನಾನು ಅದ್ರ ಬಗ್ಗೆ ಯಾವಾಗಾದ್ರೂ ಮಾತಾಡ್ತೀನಿ. ಮೇ ಬಿ ನಾಟ್ ನಾವ್ ಅಂಡ್ ಮೇ ಬಿ ನಾಟ್ ಇನ್ ದ ನೆಕ್ಸ್ಟ್ ಫ್ಯೂ ಡೇಸ್ ಆಲ್ಸೋ. ಈಗ ಜನಕ್ಕೆ ತಿಳಿಸಿ ಹೇಳ್ಬೇಕಾಗಿರೋದು ಕಾಂಗ್ರೆಸ್ ಕರ್ತವ್ಯ, ಮೋದಿ ಅವ್ರಿಗಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದೊಂದು ಹೇಳ್ಬೇಕು ಗೊತ್ತಾ? 2 ವಿಷಯ ಹೇಳ್ತೀನಿ. ಈ 1 ಲಕ್ಷ ರೂಪಾಯಿ ನಿಮಗೆ ಕೊಟ್ಬಿಡ್ತೀವಿ. 1 ಲಕ್ಷ ರೂಪಾಯಿ ಕೊಟ್ಟಾಗ ನೀವು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಸ್ವಾವಲಂಬಿಗಳಾಗ್ತೀರಿ ಅಂತ. 26 ಕೋಟಿ BPL ಕಾರ್ಡ್ಗಳು ನಮ್ಮ ದೇಶದಲ್ಲಿರೋದು. ನಮ್ಮ ದೇಶದ ಬಜೆಟ್ 47 ಲಕ್ಷ ಕೋಟಿ. 26 ಕೋಟಿ BPL ಕಾರ್ಡಲ್ಲಿ 1 ಲಕ್ಷ ಕೊಟ್ರೆ ನೀವು ವರ್ಷಕ್ಕೆ 26 ಲಕ್ಷ ಕೋಟಿ ಕೊಡ್ಬೇಕಾಗತ್ತೆ. ಎಲ್ಲಿಂದ ದುಡ್ಡು ತರ್ತೀರಿ? ಹೌದು, ದಟ್ ಶುಡ್ ಬಿ ವೆರಿ ಕನ್ವಿನ್ಸಿಂಗ್ ಟು ಪೀಪಲ್. ಅರ್ಧ ಬಜೆಟ್ ಅಲ್ಲೇ ಹೋಯ್ತು. ಅರ್ಧ ಅಲ್ಲ ರೀ, ಸಂಪೂರ್ಣ ಬಜೆಟ್ ಹೋಯ್ತು. ಯಾಕೆ ಅಂತ ಹೇಳ್ತೀನಿ ಕೇಳಿ. 47 ಲಕ್ಷ ಕೋಟಿಯಲ್ಲಿ ಕ್ಯಾಪೆಕ್ಸ್ ಹೋಯ್ತು ನಿಮಗೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್. ರಸ್ತೆ, ಸೇತುವೆ, ಇನ್ನೊಂದು ಬೇರೆ ಅದು ಇದು, ಎಜುಕೇಶನ್, ಬಿಲ್ಡಿಂಗ್ ಕಟ್ಟಬೇಕು, ಹೋಯ್ತು ದುಡ್ಡು ನಮಗೆ. ಸಂಬಳ ಬಿಟ್ಬಿಡಿ, ಬಡ್ಡಿ ಕಟ್ಬೇಕು ನೀವು ಸಾಲಕ್ಕೆ. ಹೌದು, ಹೋಯ್ತು 1 ಲಕ್ಷ ಕೋಟಿ ಹೋಯ್ತು. ಕಮಿಟೆಡ್ ಎಕ್ಸ್ಪೆಂಡಿಚರ್, ಅಪಾಯಿಂಟೆಡ್ ಎಕ್ಸ್ಪೆಂಡಿಚರ್, ನೀವು ಹೇಳ್ದಂಗೆ ಸಂಬಳ, ಆಮೇಲೆ ಪೆನ್ಷನ್ ಹೋಯ್ತು ನಿಮಗೆ ಅಲ್ಲಿ ದುಡ್ಡು. ಉಳ್ಕೊಂಡಿದ್ದೇ ಅಲ್ಲಿ ಒಂದು 25 ಲಕ್ಷ ಕೋಟಿ ಹತ್ರ, ಅಥವಾ ಒಂದು 30 ಲಕ್ಷ ಕೋಟಿ. ಅದನ್ನು ಹೊರತುಪಡಿಸಿ ನೀವು ಇನ್ನೂ 1 ಲಕ್ಷ ರೂಪಾಯಿನ ನಿರುದ್ಯೋಗಸ್ಥ ಹುಡುಗರು ಕೊಡ್ತೀರಿ, ಯುವಕರು ಕೊಡ್ತೀರಿ. ಎಲ್ಲಿಂದ ತರ್ತೀರಿ ದುಡ್ಡು? ಫಸ್ಟ್ ಅವ್ರ ನಾಯಕರಿಗೂ ಹೇಳಬೇಕು ಸರ್, ಅವ್ರಿಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಏನೋ ಇವ್ರು ಹೇಳ್ತಾರಲ್ಲ ಅಂತ ಅವರು ಹೇಳ್ಕೊಂಡು ಹೋಗಿದ್ದಾರೆ ಪಾಪ. ಆಮೇಲೆ ಈ ಐ ಡೋಂಟ್ ನೋ ಹೌ ಫೀಸಿಬಿಲಿಟೀಸ್ ಫಾರ್ ಮಿ ಟು ಟಾಕ್ ಅಬೌಟ್ ದೇರ್ ಪ್ರಣಾಳಿಕೆ, ಬಟ್ ನಾನು ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಅವ್ರು ಹೇಳಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಅವ್ರು ಪತ್ರ ಬರೆದಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಇಂಥದ್ದೆಲ್ಲ ಫಸ್ಟ್ ಇವು ಮಾತಾಡಬೇಕು. ಆಮೇಲೆ BJP ಅವ್ರೂ ಅಷ್ಟೇ ಧರ್ಮ ಅನ್ಕೊಂಡ್ಬಿಟ್ಟು ಹೋಗ್ಬಿಡೋದಲ್ಲ ಚುನಾವಣೆಗೆ. ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ತಗೊಂಡೋಗ್ಬೇಕು. ಡೆವಲಪ್ಮೆಂಟ್ ಅಜೆಂಡಾಗಳನ್ನೆಲ್ಲ ಅದೇನೋ ಸಂಕಲ್ಪ ಪತ್ರದಲ್ಲಿ ಬರೆದಿದ್ದಾರೆ ಸರಿ, ಬಟ್ ಹೋದ ಕಡೆಯಲ್ಲೆಲ್ಲ ಪ್ರಧಾನಮಂತ್ರಿ ಅಂತ ಪ್ರಧಾನಮಂತ್ರಿಗಳ ಧರ್ಮ ಮಾತಾಡ್ಕೊಂಡು ಕೂತ್ಕೋಬಾರದ್ರಿ. ಹೌದು, ಅದು ದೇಶದ ಪ್ರಧಾನಿ ಒಂದು ಧರ್ಮದ ವಿರುದ್ಧ ಮಾತಾಡ್ಕೊಂಡು ಕೂತ್ಕೋಬಾರದ್ರಿ. ಅದನ್ನು ಅಮಿತ್ ಶಾ ಅವ್ರು ಮಾತಾಡಿದ್ರೇನೋ, ಅಥವಾ ಇನ್ನೊಬ್ರು ಯಾರೋ ಮಾತಾಡಿದ್ರೇನೋ, ಅಥವಾ UP ಯೋಗಿ ಆದಿತ್ಯನಾಥ್ ಮಾತಾಡಿದ್ರೇನೋ, ಅಂತ ಅವ್ರು ಅಂದಿದ್ರೇನೋ, ಓಕೆ ಅಂತ ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು ಜನ. ಹೌದು, ಅವ್ರೇನೋ ಅಂದಿದ್ದಾರೆ ಬಿಡಿ. ಆಗ ಪ್ರಧಾನಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡಿ ಅಂತ ಜನ ಕೇಳಿರ್ತಾ ಇದ್ರೇನೋ, ಅಥವಾ ಕಾಂಗ್ರೆಸ್ನವ್ರು ಕೇಳಿರ್ತಾ ಇದ್ರೋ ಏನೋ. ಪ್ರಧಾನಮಂತ್ರಿಗಳೇ ಫೀಲ್ಡ್ಗಿಳಿದ್ಬಿಟ್ಟು ಮಾತಾಡ್ಬಿಟ್ರೆ 3 ಸಲ. ಹೌದು, ಅದು ಒಂದು ಸ್ವಲ್ಪ ನಮಗೆ ಇದೇನಪ್ಪ ಇದು ಅಂತ ಅನ್ಸ್ಬಿಡುತ್ತೆ ಸಹಜವಾಗಿ, ಗೊತ್ತಾಯ್ತಾ. ಆಮೇಲೆ ಈ ಕಾಂಗ್ರೆಸ್ನವ್ರು ಅಷ್ಟೇ ಇದಕ್ಕೆಲ್ಲ ಉತ್ತರ ಜನ ಕೊಡಬೇಕು. ಆಯ್ತಾ. ಅದು ನೀವು ಕರ್ನಾಟಕದಲ್ಲಿ ಕೊಟ್ಟಿಲ್ವಾ ಅಂದ್ಬಿಡ್ಬೇಡಿ. ಕರ್ನಾಟಕ ಬೇರೆ. ಕರ್ನಾಟಕದ ಬಜೆಟ್ 3,27,000 ಕೋಟಿ. ಆಯ್ತಾ.
ಈ 5 ಗ್ಯಾರಂಟಿಗೆ ಖರ್ಚಾಗೋದು 50,000 ಕೋಟಿ. ಹೌದು. ಹೆಂಗೋ ಮಾಡ್ಕೋಬೋದು, ಹೆಂಗೋ ಮಾಡ್ಕೋಬೋದು, ಏನೋ ಮಾಡ್ಕೋಬೋದು. ಟ್ಯಾಕ್ಸ್ ಜಾಸ್ತಿ ಮಾಡಿ ಮಾಡ್ಕೋಬೋದು, ಇನ್ನೊಂದು ಜಾಸ್ತಿ ಮಾಡಿ ಮಾಡ್ಕೋಬೋದು. ಅಬಕಾರಿ ಸುಂಕ ಜಾಸ್ತಿ ಆಗಿದೆ, ಸ್ಟಾಂಪ್ಸ್ ಅಂಡ್ ಡ್ಯೂಟೀಸ್ ಜಾಸ್ತಿ ಆಗಿದೆ, ಮೋಟರ್ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಮಾಡ್ದಂಗೆ ಮಾಡಿದ್ರೆ ಒಂದು 30-40 ಕೋಟಿ ಬಂದೇ ಬಿಡುತ್ತೆ ಅವ್ರಿಗೆ. ಇನ್ನೊಂದು 10,000 ಕೋಟಿ ಏನು ಜಾಸ್ತಿ ಆ ಕಡೆಯಿಂದ ತಗೊಳ್ಳೋದೇನು ದೊಡ್ಡ ವಿಷಯ ಆಗಲ್ಲ. ಹೆಂಗೋ ಮಾಡ್ಕೊಂಡ್ಬಿಡ್ಬೋದು. ಕರ್ನಾಟಕ ಬೇರೆ, ಭಾರತ ನಿಮಗೆ ಇಡೀ ಭಾರತಕ್ಕೆ ಯೋಜನೆ ರೂಪಿಸೋದು ಬೇರೆ. ಹೌದು, ಗೊತ್ತಾಯ್ತಾ? ಸೊ ಹಂಗೆಲ್ಲ ಹೇಳೋಕ್ಕಾಗಲ್ಲ. ಅದನ್ನು ಕಾಂಗ್ರೆಸ್ನವ್ರು ಜನ ಕೇಳಬೇಕು. ಹೇಳ್ತಿದ್ದಾರೆ, ಏನಂತ ಹೇಳ್ತಿದ್ದಾರೆ, ಬರ್ತದೆ ಬರ್ತದೆ ನಿಮಗೆ ಬರ್ತದೆ 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 ಗ್ಯಾರಂಟಿ ಥರ ಅದು ಬರುತ್ತೆ, ಅದು ಬರ್ತದೆ ಅನ್ನೋ ಥರದಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಹೆಂಗೆ ಬರ್ತದೆ ಅಂತ ಯಾರು ಕೇಳ್ತಾ ಇಲ್ಲ. ಅದು ಸಮಸ್ಯೆ ಆಗಿರೋದು. ಹೆಂಗೆ ಬರ್ತದೆ ಅಂತ ಕೇಳಿದ್ರೆ ನಿನಗೇನು ಗೊತ್ತೋ, ನೀನು ಕಾಂಗ್ರೆಸ್ ವಿರೋಧಿ, ನೀನು ಸರಿಗಿಲ್ಲ ಕಣ, ಹಿಂಗೆಲ್ಲ ಮಾತಾಡ್ತಾರೆ. ನಾನೇನು ಮಾಡಲಿ ಅದಕ್ಕೆ? ನಾನು ಪ್ರಶ್ನೆ ಕೇಳ್ತಾ ಇರೋದು. ಅಥವಾ ನೀವು BJP ಬಗ್ಗೆ ಮಾತನಾಡ್ತಾ BJP ವಿರೋಧಿ, ಸರಿಗಿಲ್ಲ, ಕಮಲ ಮಡ್ಕೊಂಡಿದ್ಯಾ ನೀನು? ಯು ಹ್ಯಾವ್ ಟು ಆಸ್ಕ್, ಕೀಪ್ ಆನ್ ಆಸ್ಕಿಂಗ್ ಕ್ವಶನ್ಸ್. ವಾಸುದೇವ್ ನಿಮ್ಗೆ ಹೇಳ್ಬಿಡ್ತೀನಿ, ಯಾರೇನಾದರೂ ಅನ್ಕೊಳ್ಳಿ, ಪ್ರಶ್ನೆ ಕೇಳ್ತಾ ಹೋಗಿ. ನೀವು ಅಷ್ಟೇ, ಮುಂದೇನೂ ಅಷ್ಟೇ ಹೋಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.